ಫಸ್ಟ್ ಪ್ರಾಮಿಸ್ ಮಾಡು ಸಿಂಗ. ಏನ್ ವಿಷಯ ಹೇಳ್ರ? ಸಿಂಪಲ್ ಮ್ಯಾಟ್ರು. ಮೊದ್ಲು ಪ್ರಾಮಿಸ್ ಮಾಡು. ಏನಾಯ್ತು ಹೇಳಪ್ಪ? ಮೊದ್ಲು ಪ್ರಾಮಿಸ್ ಮಾಡಪ್ಪ, ಎಲ್ಲ ಹೇಳ್ತೀವಿ. ಏನಿಲ್ಲ, ಸಿಂಪಲ್ ಮ್ಯಾಟ್ರು. ನಾವ್ ಹೇಳೋ ಒಂದು ಹುಡುಗಿಗೆ ನೀನ್ ಲೆಟರ್ ಕೊಡ್ಬೇಕಷ್ಟೇ. ಅಯ್ಯ ತಕೊಂಡ್ ನನ್ ಮಕ್ಕಳ್ರ ಬುಟ್ಟ ಅಂದ್ರೆ ಮಕ್ಕ ತಿರ್ಕೊಂಡ್ಬಿಡ್ಬೇಕು. ಯಾರ ಹತ್ರ ಬಂದು ಏನ್ ಮಾತಾಡ್ತಾ ಇದ್ದೀರಾ? ಯಾರಿಗಾದ್ರೂ ಚುಚ್ಚಿ ಅಂತ ಹೇಳಿ ಚುಚ್ಚಿ ಬಿಡ್ತೀನಿ. ಅದನ್ ಬಿಟ್ಬಿಟ್ಟು ಹೆಣ್ಣೈಕ್ಳಿಂದ ಲವ್ ಲೆಟರ್ ಕೊಟ್ಕೊಂಡು ನಾಯಿ ತರ ಅಲ್ಲೇ ನಮ್ ಜಾಯಮಂದಲೇ ಇಲ್ಲ. ನೀನ್ ನಂಬ್ಕೊಂಡು ಕೆಲಸ ಒಪ್ಕೊಂಡಲ್ಲ, ನಾನ್ ಕೆರೆ ತಗೊಂಡ್ ನಾನೇ ಹೊಡ್ಕೋಬೇಕು. ಹೊಡ್ಕೋ. ಈಗ ನಿನ್ ಕೈಲಿ ಆಗಲ್ವಾ? ಆಗೋದಿಲ್ಲ. ಆಗಲ್ವಾ? ಚಾನ್ಸ್ ಇಲ್ಲ ಕಣಯ್ಯ. ತಗಿ ನಾನ್ ಮೊದ್ಲೇ ಹೇಳಿಲ್ವಾ? 2000 ರೂಪಾಯಿ ಬೆಟ್ ತುಡ್ ತಗಿ. ಬೆಟ್ಟ? ಹೌದು, ಬೆಟ್ಟೆ. ಮತ್ತೆ ಹೇಳ್ದ ಅವನು, ಈ ಸಿಂಗ ಇಂಕಿಲ್ದಿರೋ ಪೆನ್ನು, ಬುಲೆಟ್ ಇಲ್ದಿರೋ ಗನ್ನು ಅಂತ ಕರೆಕ್ಟ್ ಆಗಿ ಹೇಳಿದ್ಯಾ. ಮಗ ಹುಡುಗಿ ವಿಚಾರ ಅಲ್ವಾ, ಅದಕ್ಕೆ ನಾನು ಒಂಚೂರು ಯೋಚನೆ. ಯಾಕೆ ಲವ್ ಲೆಟರ್ ಬರ್ದಿದ್ ಯಾರು? ನಾನ್ ತಾನೆ. ನೀನ್ ಯಾಕೆ ಎದುರ್ತೀಯ? ನೋಡೋ, ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಿನ್ನ ಯಾವನಾದ್ರೂ ಟಚ್ ಮಾಡಕ್ ಆಯ್ತದ? ಟಚ್ ಮಾಡಕ್ ಆಯ್ತದ? ನಾನ್ ಬಿಟ್ಬಿಡ್ತೀನ. ಮತ್ತೆ ನೀನ್ ಯಾರು? ಸಿಂಹ. ಗುದ್ದಿದ್ರೆ ಗುದ್ದು ನಿನ್ನ ಹೋಗುತ್ತ ಹೊರ್ತು ಈ ಬಂಡೆಗಲ್ಲ. ನೋಡ ನೋಡ, ಗೀತಾ ಬರೋ ಟೈಮ್ ಆಯ್ತು. ಈ ಲೆಟರ್ ಕೊಟ್ಬಿಡ. ಏನು ಅವಳಗ? ಈ ಲೆಟರ್ ಗಿಟ್ರಲ್ಲ ಏನು ಕೊಡಕ್ಕಾಗಲ್ಲ. ಹೋಗು. ಆಗಲ್ವಾ? ಆಗೋದಿಲ್ಲ. ಹಂಗಾರೆ ತಾಯಣೆಗೇನು ಬೆಲೆನೇ ಇಲ್ವಾ? ಯೋಚನೆ ಮಾಡು. ಈ ಲೆಟರ್ ಕೊಟ್ಟು ತಾಯಿಗೆ ತಕ್ಕ ಮಗ ಆಗ್ತೀಯೋ ಇಲ್ಲ ದಾರಿ ತಪ್ಪಿದ ಮಗ ಆಗ್ತೀಯೋ ನೀನೇ ಡಿಸೈಡ್ ಮಾಡಪ್ಪ. ಯೋಚನೆ ಮಾಡು. ಯಾಕ್ರೋ? ಹೋಗ್ರು ಜಯಾಂಜನೆ. ಪ್ಲೀಸ್ ಪ್ಲೀಸ್ ಬೇಡ ಕಣ. ಹೋಗ್ರು, ನಾವಿದ್ದೀವಿ. ಹೋಗು ಗುರು. ಗೀತಾ ಬರ್ತಿದ್ದಾಳೆ. ಹೋಗುರು. ಹೋಗತ್ತೆ. 50 ರೂಪಾಯಿ ಅಲ್ಲ, 5 ಪೈಸೆನೂ ಕೊಡಲ್ಲ. ಏನ್ ತಿಳ್ಕೊಂಡಿದೀಯ ನನ್ನನ್ನ ನೀನು? ನೀ ಕುಡಿಯೋಕ್ ಕಾಸು ಕೊಡ್ಲಿಲ್ಲ ಅಂತಂದ್ರೆ ನಾನು ಕುಡಿಯೋದ್ ಬಿಟ್ಬಿಡ್ತೀನ. ಒಂದ್ ತಿಳ್ಕ, ಹುಡುಗರಿಗೆ ಊರೆಲ್ಲ ನೆಂಟ್ರು ಹೋಗ ಮುದವೆ. ಕಂಡಿದ್ದೀನಿ. ಏನೇ ಇದೆಲ್ಲ? ಅವ್ರದ್ದು ಯಾವಾಗ್ಲೂ ಇದ್ದಿದ್ದೆ ಬಿಡೆ. ನೀನೇನೆ ಇಷ್ಟು ದೂರ ಬಂದಿದ್ದು? ಇಲ್ಲಿ ನೋಡು, ಸಿಂಗ ನಂಗೆ ಲವ್ ಲೆಟರ್ ಕೊಟ್ಟಿದ್ದಾನೆ. ಏನು ತಮಾಷೆ ಮಾಡ್ಬೇಡ್ವೆ? ನಾನು ಯಾಕಮ್ಮ ತಮಾಷೆ ಮಾಡ್ಲಿ? ಬೇಕಾದ್ರೆ ನೀನೇ ಓದು. ಅವನಲ್ಲಿ ನಿಂತಿತ್ತಿದ್ರೆ ಮುಖಕ್ಕೆ ಮಂಗಳಾರತಿ ಮಾಡಿರ್ತಿದ್ದೆ. ತಿರುಗಿ ನೋಡೋ ಅಷ್ಟೊತ್ತಿಗೆ ಬೈಕಲ್ ಪರಾರಿ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಣೆ. ನಮ್ ಸಿಂಗಣ್ಣ ಅಂತವನಲ್ಲ. ಅವ್ನ್ ಲವ್ ಮಾಡ್ಲಿ ಮದ್ವೆ ಆಗ್ಲಿ ಅಂತ ಅವ್ರವ್ವ ಹೊರದೇ ಇರೋ ಹರಕೆನೂ ಇಲ್ಲ, ತಿರುಗದೆ ಇರೋ ದೇವಸ್ಥಾನನೂ ಇಲ್ಲ ಗೊತ್ತಾ? ಆದ್ರೆ ನಮ್ ಸಿಂಗಣ್ಣ ಯಾವತ್ತೂ ಒಂದ್ ಹುಡುಗಿನ ಕಣ್ಣೆತ್ತಿ ಕೂಡ ನೋಡಿಲ್ಲ. ಅವನಿಗೆ ಈ ಮದ್ವೆ ಲವ್ ಎಲ್ಲ ಎಲರ್ಜಿ ಕಣೆ. ಹೌದಮ್ಮ. ಹಾಗಾದ್ರೆ ಅಂತ ಶ್ರೀರಾಮಚಂದ್ರ ನಿಮ್ ಸಿಂಗಣ್ಣ ಆಗಿದ್ರೆ ನನಗೆ ಯಾಕಮ್ಮ ಲವ್ ಲೆಟರ್ ಕೊಟ್ಟ? ಲೇ ಗೀತಾ, ನಮ್ ಸಿಂಗಣ್ಣಂದು ಮಗು ಅಂತ ಮನ್ಸು ಕಣೆ. ಅವ್ನ್ ವೀಕ್ನೆಸ್ ಗೊತ್ತಿರೋರು ಯಾರೋ ಅವನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊತಾ ಇದಾರೆ ಅನ್ಸ್ತಿದೆ. ನನಗ್ ಯಾಕೋ ಆ ಬ್ರಾಕೆಟ್ ಗ್ಯಾಂಗ್ ಮೇಲೇನೆ ಡೌಟು ಕಣೆ. ನಿನಗಿನ್ನೂ ಡೌಟ್ ಇದ್ರೆ ನೀನ್ ಸಿಂಗಣ್ಣನ ಎದುರು ಹೋಗಿ ನಿಂತ್ಕೋ. ಅವನ ಅಪ್ಪಿ ತಪ್ಪಿನೂ ನಿನ್ನ ಕಣ್ಣೆತ್ ನೋಡಿದ್ರೆ ನಾನ್ ನೀನ್ ಹೇಳ್ದಂಗ್ ಕೇಳ್ತೀನಿ ಕಣೆ. ಅವನ್ನ ನೋಡ್ಲೇ ಇಲ್ಲ.
ನಾನೇ ಏನಾದ್ರೂ ಓವರ್ ಆಗಿ ಅನ್ಕೊಂಡ್ಬಿಟ್ನ ಅಂತ. ಮಗ ನಾವ್ ಮಾಡಿರೋ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಅಂತ ಕಿತ್ತೋಗಿರೋ ಲವ್ ಲೆಟರ್ ಓದಿದ್ಮೇಲೂ ಸಿಂಗಿಗೆ ಕೆರೆ ತಗೊಂಡ್ ಹೊಡೆದಿಲ್ಲ ಅಂದ್ರೆ ನಾವು ಧೈರ್ಯವಾಗಿ ಮುಂದಕ್ಬೋದು. ನೋಡ್ರ ಮಗ, ಇಲ್ಲಿ ಚೀಟಿ ಹಾಕಿದೀನಿ. ಇದ್ರಲ್ಲಿ ಯಾರ ಹೆಸರು ಬಂದಿಲ್ಲ ಅವ್ರು ಬೇಜಾರ್ ಮಾಡ್ಕೊಬಾರ್ದಪ್ಪ. ಸೆಲೆಕ್ಟ್ ಆದವ್ರನ್ನ ಬಿಟ್ಟು ಉಳಿದವ್ರಿಗೆಲ್ಲ ಗೀತಾ ಅದಕ್ಕೆ ಸಮಾನ. ಅರ್ಥ ಆಯ್ತಾ? ಗೀತಾ ಯಾವತ್ತಿದ್ರು ನನ್ನೋಡ ಚಾನ್ಸೇ ಇಲ್ಲ. ಗೀತಾ ನನ್ನ ಬಾಳಿನ ಸಂಗೀತ. ಸಂಜು ಮತ್ತು ಗೀತಾ ಇಬ್ರು ಒಟ್ಟಿಗೆ ಸೇರ್ಬೇಕು ಅಂತ ಭಗವಂತ ಬ್ರಾಕೆಟ್ ಹಾಕೋದು ಗೊತ್ತಾ? ಮಗ ತುಂಬಾ ಫೀಲ್ ಮಾಡ್ತಾನ ನನ್ ಮಗ. ಏನಾದ ಬಾದಾಮಿ ಅಲ್ವಾ, ಮಲ್ಗೆ ಹೂವ. ಯಾಕೆ ಫಸ್ಟ್ ನೈಟ್ಗೆ ನಿನ್ ಮುಖಕ್ ಫಸ್ಟ್ ನೈಟ್ ಬೇರೆ ಕೇಳು. ಪಟಾಕಿ ಹಚ್ಬೇಕು ಅಂದ್ರೆ ಊದ್ ಬತ್ತಿದ್ರೆ ಸಾಲದು, ತುದಿಲಿ ಬೆಂಕಿ ಇರ್ಬೇಕು. ಅದ್ ನಿನ್ನ ಹತ್ರ ಇಲ್ಲ, ಮುಚ್ಕೊಂಡ್ ಇರಪ್ಪ. ಬ್ರಾಕೆಟ್ ಅದೆಲ್ಲ ಬಿಟ್ಟಾಕು. ನೋಡು ಈಗ ಫಸ್ಟ್ ಯಾರು ಚೀಟಿ ಎತ್ತಾರೆ ಹೇಳಪ್ಪ. ಅಯ್ಯೋ ಪಾಪ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀರಾ? ನಿಮ್ಗೋಸ್ಕರ ನಾನೇ ಚಿಟಿ ಎತ್ಲಾ? ಲೋ ಬೇಗ ಬರ್ಲಾ, ಯಾರೋ ಏನೋ ಮಾಡ್ಕೊಂಡ್ಬಿಟ್ಟವ್ರಂತೆ. ಏನು ಆಗಿರಲ್ಲ, ಸುಮ್ಮನೆ ಅಕ್ಕ ಅಕ್ಕ ಮಾಡ್ಕೊಂಡ್ಬಿಟ್ಟೆ ಯಶೋದ. ಅಕ್ಕ ಏ ಅವಳಿ ಬರ ಎತ್ಕೋ. ಸರ್ಬಿಡ ಬಾಳ್ಸಕ್ಕಾಗ್ಲಿಲ್ಲ ಅಂದ್ರೆ ಯಾಕ್ರ ಮದುವೆ ಮಾಡ್ಕೊಂತೀರಾ? ಲೈ, ನಿನ್ನಂತ ಕುಡ್ಕುನು ನನ್ನಂತ ಕೋಪಿಸ್ಟನ್ನು ಕಟ್ಕೊಂಡ್ರೆ ಹೆಣ್ಣು ಮಕ್ಳು ಜೀವನ ನರ್ಕ. ಅವಳೆ ಹೋಗ ಅಮ್ಮನ ಹತ್ರ ದುಡ್ಡು ಇಸ್ಕೊಂಬ. ಮಾ, ಯಾಕಮ್ಮ ಹೀಗೆ ಮಾಡ್ಕೊಂಡ್ರಿ? ಹುಡುಕ್ ಗಂಡನ್ ಕಟ್ಕೊಂಡು ಇಷ್ಟು ವರ್ಷ ಹೇಗಿರೋದೆ ಸಾಕಾಗೋಗಿದೆ. ಅಂಥದ್ರಲ್ಲಿ ಇವಳು ಯಾರೋ ದಿಕ್ಕಿಲ್ದವನ್ನ ಲವ್ ಮಾಡ್ತಿದ್ದಾಳೆ. ನಾನು ಬದುಕಿ ಈ ಕರ್ಮನೆಲ್ಲ ನೋಡ್ಬೇಕಾ ಅಮ್ಮ? ಏನಕ್ಕ, ತಪ್ಪು ಮಾಡಿದವ್ರನ್ನ ದಂಡ್ಸದ್ ಬಿಟ್ಬಿಟ್ಟು ನಿನಗ್ ನೀನೇ ಶಿಕ್ಷೆ ತಗೊಂಡ್ರೆ ಅನ್ಭವಿಸೋದು ಯಾರು? ತಗೋ ಲಕ್ಷ್ಮಿ, ಹೋಗಿ ಬಿಲ್ ಕಟ್ಬಿಡು. ಸೀನಣ್ಣ, ನಿನ್ ಜೊತೆ ಸಂಸಾರ ಮಾಡೋದಕ್ಕಿಂತ ಸಾಯದ ಮೇಲು ಅಂತ ಯಾವಾಗ ಇವ್ರು ಅಂದ್ಕೊಂಡ್ರೋ ಆವಾಗಲೇ ನೀನು ಇವ್ರ ಗಂಡನಾಗಿ ಸತ್ತೋಗ್ಬಿಟ್ಟೆ. ನೀನೇನೇ ಮಾಡು, ಎಷ್ಟೇ ಸಂಪಾದನೆ ಮಾಡು, ಸಂಸಾರ ನಡೆಸೋದಕ್ಕೆ ಒಂದು ಹೆಣ್ಣಿದ್ರೇ ಮನೆಯಲ್ಲಿ ನೀನು ನಾನು ಗಂಡಸು ಅಂತ ಹೊರಗಡೆ ತಿರುಗ್ಬೋದು. ತಕಡಿ ಸರಿ ಇದ್ರೇನೆ ವ್ಯಾಪಾರ, ಮನೆ ಗಂಡಸು ಸರಿ ಇದ್ರೇನೆ ಸಂಸಾರ. ಅರ್ಥ ಮಾಡ್ಕೊ, ನೋಡ್ಕೊ.